ಹಲೋ ಫ್ರೆಂಡ್ಸ್, ಇನ್ನೇನು ನ್ಯೂ ಇಯರ್ ಹತ್ರದಲ್ಲೇ ಇದೆ. ಸೊ ಎಲ್ಲರೂ ನಿಮ್ಮದೇ ಆದಂಥ ಗೋಲ್ಸ್, ಪ್ಲ್ಯಾನ್ಸ್, ನ್ಯೂ ಇಯರ್ ರೆಸಲ್ಯೂಷನ್ ಎಲ್ಲ ಇಟ್ಕೊಂಡಿರ್ತೀರಾ. ಬಟ್ ನಾನು ಹೇಳೋದೇನೆಂದರೆ, ನೀವು ಏನು ಅಂದ್ಕೊಂಡಿದ್ದೀರಾ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನಿದೆ ಅದನ್ನು ಅಚೀವ್ ಮಾಡೋಕ್ಕೆ ನನ್ನ ಹತ್ರ ಇದು ನನ್ನ ಓನ್ ಟೆಕ್ನಿಕ್ಸ್ ಅಂತ ನೀವು ಅಂದ್ಕೊಬೇಡಿ. ದೀಸ್ ಟೆಕ್ನಿಕ್ಸ್ ಆರ್ ಪ್ರೂವನ್ ಟೆಕ್ನಿಕ್ಸ್. ನಿಮಗೆಲ್ರಿಗೂ ತುಂಬ ಈಸಿಯಾಗಿ ನಿಮ್ಮ ರೆಸಲ್ಯೂಷನ್, ನಿಮ್ಮ ಪ್ಲ್ಯಾನ್ಸನ್ನ ಅಚೀವ್ ಮಾಡೋದಕ್ಕೆ ಈ 3 ಟೆಕ್ನಿಕ್ಸನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಡ್ರೀಮ್ಸ್, ಇದರಲ್ಲಿ ನಿಮಗೆ ಕ್ಲಾರಿಟಿ ಅಂತೂ ಇದ್ದೇ ಇರುತ್ತಲ್ವಾ. ವಿತೌಟ್ ಕ್ಲಾರಿಟಿ ಯಾರೂ ಏನೂ ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಟ್ 100% ಕ್ಲಾರಿಟಿ ನಾನು ಹೇಳ್ತಿರೋದು. ನಿಮ್ಮ ಹತ್ರ 100% ಕ್ಲಾರಿಟಿ ಇದೆಯಾ? ಹಾಗಾದರೆ ಲೆಟ್ಸ್ ಸ್ಟಾರ್ಟ್ ಮ್ಯಾನಿಫೆಸ್ಟೇಷನ್. ಲೆಟ್ಸ್ ಸ್ಟಾರ್ಟ್ ಲಾ ಆಫ್ ಅಟ್ರಾಕ್ಷನ್. ಫಸ್ಟ್ ಪಾಯಿಂಟ್ ಇನ್ ಎನಿ ಲಾ ಆಫ್ ಅಟ್ರಾಕ್ಷನ್ ಆರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದರೆ ಅದು ಕ್ಲಾರಿಟಿ. ನಿಮ್ಮಲ್ಲಿ ಆ 100% ಕ್ಲಾರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್, ಈ ನ್ಯೂ ಇಯರಲ್ಲಿ ನೀವು ನಿಮ್ಮದೇ ಆದಂಥ ಮನೆ ತೊಗೊಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮದೇ ಆದ ಡ್ರೀಮ್ ಜಾಬ್, ನಿಮ್ಮ ಡ್ರೀಮ್ ಕಾರ್ ಇರ್ಬೋದು, ಅಥವಾ ನಿಮ್ಮ ಡ್ರೀಮ್ ಗರ್ಲ್ ಇರ್ಬೋದು, ನಿಮ್ಮ ಡ್ರೀಮ್ ಅಮೌಂಟ್ ಆಫ್ ಸ್ಯಾಲರಿ, ನನಗಿಷ್ಟೇ ಸ್ಯಾಲ್ರಿ ಕ್ರೆಡಿಟ್ ಆಗಬೇಕು ಅಂತ ಇರ್ಬೋದು, ಏನೇ ಆಗಿರಲಿ. ಬಟ್ ನಿಮ್ಮ ಹತ್ರ ಆ 100% ಕ್ಲಾರಿಟಿ ಇದೆ ಅಂತ ಆದರೆ ಯು ಆರ್ ದ ರೈಟ್ ಪರ್ಸನ್ ಟು ಸ್ಟಾರ್ಟ್ ಮ್ಯಾನಿಫೆಸ್ಟೇಷನ್ ಅಟ್ ಎನಿ ಟೈಮ್. ನೀವು ಮಾಡಬೇಕಾಗಿರೋದು ಒಂದೇ. ಫಾರ್ ಎಕ್ಸಾಂಪಲ್, ನಾನೇನೇ ಮಾಡಬೇಕು ಅಂತ ಹೊರಟ್ರು ಒಂದು ಕಡೆ ನಾನು ನೋಟ್ ಮಾಡಿ ಇಟ್ಕೊತೀನಿ. ನಮ್ಮ ಲೈಫಲ್ಲಿ ಕೆಲವೊಂದು ಮೆಥಡ್ಸ್ಗಳಿರುತ್ತಲ್ಲ, ಅದನ್ನು ನಮಗೆ ಯಾರೂ ಕಲಿಸ್ಕೊಡೋ ಅವಶ್ಯಕತೆ ಇರಲ್ಲ. ಯಾಕೆ ಅಂದರೆ ನಮಗೆ ಫಸ್ಟಿಂದನೇ ಅದನ್ನು ಮಾಡಿ 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 ಅಭ್ಯಾಸ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವಿವಾಗ ಸ್ಕೂಲಲ್ಲಿ ಇರಬೇಕಾದ್ರೆ ಡೈರಿ ಅಂದರೆ ಹೋಮ್ವರ್ಕನ್ನು ಬರೆದು ಕಳಿಸ್ತಿದ್ರು ಅಲ್ವಾ. ಹೋಮ್ವರ್ಕ್ ನಮ್ದು ಏನೇನು, ನಾಳೆ ಯಾವ ಬುಕ್ಸ್ ತೊಗೊಂಬರ್ಬೇಕು, ನಾಳೆ ಏನಿರುತ್ತೆ ಏನಿರಲ್ಲ, ಇದನ್ನೆಲ್ಲ ನಮಗೆ ಒಂದು ಡೈರಿಯಲ್ಲಿ ಬರ್ಸಿ ಕಳಿಸ್ತಾ ಇದ್ರು. ಸೊ ನಮ್ಮ ಡೈರಿ ಬರೆಯೋ ಅಂಥ ಅಭ್ಯಾಸ ಅಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ. ಏನಕ್ಕೆ ಡೈರಿ ಬರೀತಿದ್ವಿ ಅಂದರೆ ನಾಳೆ ಏನೇನಿದೆ ಅದನ್ನು ಪ್ಲ್ಯಾನ್ ಮಾಡಲಿಕ್ಕೆ. ಸೊ ಆ ಅಭ್ಯಾಸ ಇರೋದ್ರಿಂದ ಅದನ್ನೇ ಇವಾಗ ನಾವು ಕೆಲಸದಲ್ಲೂ ಇರ್ಬೋದು, ಆಫೀಸಿಗೆ ಹೋಗಿದ ತಕ್ಷಣ ಇವತ್ತೇನೇನೇನೇನು ಮಾಡಬೇಕು ಅನ್ನೋದನ್ನ ಒಂದು ಟು ಡೂ ಲಿಸ್ಟನ್ನು ನಾವು ಬರೆದಿಟ್ಕೊತೀವಿ. ಈಗ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ CIOsಗಳು ಪರ್ಸ್ನಲ್ ಸೆಕ್ರೆಟ್ರಿಗಳನ್ನು ಏನಕ್ಕೆ ಇಟ್ಕೊಂಡಿರ್ತಾರೆ? ದಿಸ್ ಇಸ್ ಬಿಕಾಸ್ ಅವತ್ತಿಂದ ಏನಿರುತ್ತೋ ಅವ್ರದ್ದು ಏನು ರುಟೀನ್ ಸ್ಕೆಡ್ಯೂಲ್ ಮಾಡಬೇಕಾಗಿರುತ್ತೋ ಅದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊತಾರೆ ಅಲ್ವಾ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಸ್ಕೆಡ್ಯೂಲಿಂಗ್ ಆ್ಯಂಡ್ ಪ್ಲ್ಯಾನಿಂಗ್. ಸೊ ನಾನು ಹೇಳೋದೇನೆಂದರೆ, ನಿಮ್ದು ಏನೇ ಗೋಲ್ಸ್ ಇರ್ಬೋದು, ಏನೇ ಪ್ಲ್ಯಾನ್ಸ್ ಇರ್ಬೋದು, ಏನೇ ಅಚೀವ್ ಮಾಡಬೇಕು ಅಂತ ಇರ್ತೀರಾ ಅಲ್ವಾ, ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಬಿಡಿ. ಯಾಕೆ ಅಂದರೆ ಇದು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಸೊ ಆ ಥರ ಚೇಂಜ್ ಆಯಿತು ಅಂತ ಅಂದರೆ ದ್ಯಾಟ್ ವಿಲ್ ನೆವರ್ ಬಿಕಮ್ ಯುವರ್ ಡ್ರೀಮ್, ಅಥವಾ ಅದು ಮ್ಯಾನಿಫೆಸ್ಟೇಷನ್ ಅಂಡರಲ್ಲಿ ಬರೋದೇ ಇಲ್ಲ. ಹಾಗಾಗಿ ನಾನೀಗ ಹೇಳಿದ್ದು, ನಿಮಗೆ ಇವಾಗ ನಿಮ್ಮ ಡ್ರೀಮ್ ಜಾಬ್ ಇರ್ಬೋದು, ಡ್ರೀಮ್ ಹೌಸ್ ಇರ್ಬೋದು, ಕಾರ್ ತೊಗೊಬೇಕು ಅಂತ ಇರ್ಬೋದು, ನಿಮ್ಮ ಡ್ರೀಮ್ ಲವ್ ಗರ್ಲ್ ಅಥವಾ ಬಾಯ್ ಇರ್ಬೋದು, ಅಥವಾ ನಿಮಗೆ ಇಷ್ಟೇ ಸ್ಯಾಲ್ರಿ ಬರಬೇಕು ಅಂತ ಇರ್ಬೋದು, ಏನೇ ಆಗಲಿ ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಂಡು, ಸೊ ದ್ಯಾಟ್ ನಿಮಗೆ ಅದ್ರ ಮೇಲೆ 100% ಕ್ಲಾರಿಟಿ ಇರಲಿ. ಇವಾಗ 1 by 1 ಅಂಡರ್ ಕ್ಲಾರಿಟಿಯಲ್ಲೂ ದೇರ್ ಆರ್ ಸರ್ಟೆನ್ ಥಿಂಗ್ಸ್ ನೋಟ್ ಮಾಡ್ಕೊಬೇಕಾಗಿರೋದು. ಯಾಕೆ ಅಂದರೆ ನಾನು ಇವಾಗ ಇಟ್ಸ್ ಬೀನ್ 2012ಗಿಂತ ಮುಂಚೆನೂ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಝೀರೋ ಐಡಿಯಾ ಅಬೌಟ್ ಮ್ಯಾನಿಫೆಸ್ಟೇಷನ್. ಬಟ್ ನಾವು ಅಟ್ ಪ್ರೆಸೆಂಟ್ ನಾನು ಏನಾಗಿದ್ದೀನೋ ಪ್ರಾಡಕ್ಟ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು. ದ್ಯಾಟ್ ಐ ಕ್ಯಾನ್ ಹ್ಯಾಪಿಲಿ ಸೇ. ವೈ? ಬಿಕಾಸ್ ಈಗ ನಾನು ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ನನಗನ್ಸುತ್ತೆ, ಓ ಹೌದಲ್ವಾ, ಇದನ್ನೇ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ಸೊ ಅದಕ್ಕೆ ನೀವೇನು ಅನ್ಕೊತೀರೋ ನೀವು ಅದು ಆಗಿರ್ತೀರ ಇವಾಗ. ಹಾಗಾಗಿ ನೀವು ಏನೇ ಅಂದ್ಕೊಂಡಿರ್ತೀರೋ ಅದರಲ್ಲಿ 100% ಕ್ಲಾರಿಟಿ ಇರಲಿ. 100% ಕ್ಲಾರಿಟಿ ಏನು ಅಂತ 1 by 1 ನೋಡೋಣ. ಫಸ್ಟ್ ಥಿಂಗ್, ನಿಮಗೊಂದು ಡ್ರೀಮ್ ಜಾಬ್ ಬೇಕು ಇನ್ 2025. ದ್ಯಾಟ್ ಈಸ್ ದ ಫಸ್ಟ್ ಕ್ಲಾರಿಟಿ. ಏನಂತ ಅಂದರೆ 2025ಅಲ್ಲೇ ನಿಮಗೆ ಡ್ರೀಮ್ ಜಾಬ್ ಬೇಕಾ, ಅಥವಾ 2026 ಅಲ್ಲ, ಅಥವಾ 2027 ಅಲ್ಲ. ಫಸ್ಟ್ ಕ್ಲಾರಿಟಿ ನಿಮಗಿರಬೇಕು, ಈ ಅಪ್ಕಮಿಂಗ್ ಇಯರ್ 2026ಅಲ್ಲೇ ನನಗೆ ಆ ಡ್ರೀಮ್ ಜಾಬನ್ನು ನಾನು ಪಡ್ಕೊಬೇಕು ಅನ್ನೋದು. ಸೆಕೆಂಡ್ ಥಿಂಗ್, ಯಾವುದು ಡ್ರೀಮ್ ಜಾಬ್, ಯಾವುದು ಪೊಸಿಷನ್ ಆ್ಯಂಡ್ ಯಾವ ಕಂಪ್ನಿ, ಎಲ್ಲಿರಬೇಕು, ಯಾವ ಲೊಕೇಶನ್, ಎವ್ರಿಥಿಂಗ್ ನಿಮ್ಮ ಹತ್ರ ಒಂದು ಕ್ಲಾರಿಟಿ ಇರಬೇಕು ಅಂತ ಅಂದರೆ. ನೆಕ್ಸ್ಟ್, ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ ವಿಜುವಲಿ ನೀವು ಏನು ಥಿಂಕ್ ಮಾಡ್ತಿರ್ತೀರ ನಿಮಗೆ ಗೊತ್ತಿರಬೇಕಲ್ವ. ನನಗೊಂದು ಜಾಬ್ ಬೇಕಪ್ಪ ಅಂತ ಅಂದ್ಕೊಂಡ್ರೆ ಯಾವ ಜಾಬು? ಯೂನಿವರ್ಸಿಗೆ ಯಾವತ್ತೂ ನೀವು ಕ್ವಶನ್ ಮಾರ್ಕ್ ಹಾಕಬಾರ್ದು. ಎವ್ರಿಥಿಂಗ್ ನಿಮ್ಮ ಹತ್ರ ಫಸ್ಟ್ ಆನ್ಸರ್ ಇರಬೇಕು. ನಿಮ್ಮ ಹತ್ರ ಆನ್ಸರ್ ಇದ್ದರೆ ಮಾತ್ರ ಯೂನಿವರ್ಸ್ ನಿಮಗೆ ಕೊಡೋಕ್ಕಾಗೋದು.
ಅಲ್ವಾ? ಎವ್ರಿಥಿಂಗ್ ಈಸ್ ಎನರ್ಜಿ, ಎವ್ರಿಥಿಂಗ್ ವರ್ಕ್ಸ್ ಆನ್ ಅ ಫ್ರೀಕ್ವೆನ್ಸಿ. ಸೊ ಕನ್ಫ್ಯೂಸ್ ಆಗಬೇಡಿ, ನಾನು ಎನರ್ಜಿ, ಫ್ರೀಕ್ವೆನ್ಸಿ, ಸೋ ಮೆನಿ ವರ್ಡ್ಸ್ ಐ ಆಮ್ ಕಂಟಿನ್ಯೂಸ್ಲಿ ಯೂಸಿಂಗ್. ಬಟ್ ಒನ್ ಬೈ ಒನ್ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಇನಿಷಿಯಲಿ ನಿಮ್ಗೆ ಈಗ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋಕ್ಕೆ ದೀಸ್ 3 ಥಿಂಗ್ಸ್ ಪ್ಲೇಸ್ ದ ಮೇಜರ್ ರೋಲ್. ಕ್ಲಾರಿಟಿ ಇದ್ದರೆ ನಿಮಗೆ ಏನು ಬೇಕಾದರೂ ನೀವು ಅಚೀವ್ ಮಾಡ್ಬೋದು. ಫಸ್ಟ್ ನಿಮ್ಮ ಡ್ರೀಮ್ ಜಾಬ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ತು. ನೆಕ್ಸ್ಟ್ ನೀವು ಮನೆ ಬೈ ಮಾಡಬೇಕು. 2025 ನೀವು ಮನೆ ಬೈ ಮಾಡಬೇಕು ಅಂತ ಇದ್ದೀರಾ. ಎಲ್ಲಿ ಬೈ ಮಾಡಬೇಕು ಅಂತ ಇದ್ದೀರಾ? ವಾಟ್ಸ್ ಯುವರ್ ಬಜೆಟ್, ಅದು ಹೇಗಿರಬೇಕು, ದ ಲುಕ್ ಲೈಕ್, ದ ಫೀಲಿಂಗ್, ಎವ್ರಿಥಿಂಗ್ ನಿಮಗೆ ಕ್ಲಾರಿಟಿ ಇದೆ ಅಂತ ಅಂದರೆ ಜಸ್ಟ್ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಓಕೆ, ನಾನು ಇಂಥ ಪ್ಲೇಸಲ್ಲಿ ಇಷ್ಟು ಸ್ಕ್ವೇರ್ ಫೀಟ್, ಇಷ್ಟು ಫ್ಲೋರಿನ ಮನೆ ನಾನು ಕಟ್ಟಬೇಕು ಅಂತ ಇದ್ದೀನಿ. ದಿಸ್ ಈಸ್ ಮೈ ಬಜೆಟ್ ಆ್ಯಂಡ್ ದಿಸ್ ಈಸ್ ಹೌ ಐ ವಿಲ್ ಬಿ ಲಿವಿಂಗ್ ಇನ್ ದಟ್ ಹೌಸ್. ಅದು ನಿಮ್ಮ ಹತ್ರ ಒಂದು ಕ್ಲಾರಿಟಿ ಇರಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ಇನ್ ಮ್ಯಾನಿಫೆಸ್ಟೇಷನ್. ಅದೇನಂದರೆ ಕ್ಲಾರಿಟಿ. ದ ಸೆಕೆಂಡ್ ಮೇನ್ ಥಿಂಗ್ ಇನ್ ಮ್ಯಾನಿಫೆಸ್ಟೇಷನ್ ಏನು ಅಂತ ಅಂದರೆ ಎಮೋಷನ್ಸ್. ಆಬ್ವಿಯಸ್ಲಿ ವಿತೌಟ್ ಎಮೋಷನ್ ನಥಿಂಗ್ ವಿಲ್ ವರ್ಕ್. ನಾನೀಗ ಅನ್ಕೊತಾ ಇದ್ದೀನಿ ನನಗೊಂದು ಜಾಬ್ ಬೇಕು 2025 ನನಗೆ ಈಗಿರೋ ಕೆಲಸ ಸರಿ ಇಲ್ಲ, ಹಾಗೆ ಹೀಗೆ, ನಾನು ಈಗ ರೆಂಟೆಡ್ ಮನೆಯಲ್ಲಿದ್ದೀನಿ, ನನ್ನದೇ ಆಗದಂಥ ಒಂದು ಮನೆ ಬೇಕು. ನಾನು ಏನು ಬೇಕಾದರೂ ಮಾತಾಡ್ಬೋದು, 1000 ಏನು ಬೇಕಾದರೂ ಅನ್ಕೊಬೋದು. ಬಟ್ ಅದರಲ್ಲಿ ಎಮೋಷನ್ಸ್ ಇದೆಯಾ, ದೆನ್ ಓನ್ಲಿ ದ ಥಿಂಗ್ಸ್ ವಿಲ್ ವರ್ಕ್. ಮೇನ್ ಮಂತ್ರ ಆಫ್ ಮ್ಯಾನಿಫೆಸ್ಟೇಷನ್ ಏನಂತ ಅಂದರೆ ಥಿಂಗ್ಸ್ ವಿಚ್ ಯು ಕ್ಯಾನ್ ಫೀಲ್ ಆರ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ವಿಲ್ ಓನ್ಲಿ ವರ್ಕ್ ಇನ್ ಮ್ಯಾನಿಫೆಸ್ಟೇಷನ್. ಅಂತ ಅಂದರೆ ಯಾವುದರಲ್ಲಿ ನೀವು ಎಮೋಷ್ನಲಿ ಕನೆಕ್ಟೆಡ್ ಆಗಿರ್ತೀರೋ, ಯಾವುದರಲ್ಲಿ ನೀವು ಫೀಲ್ ಮಾಡ್ಕೊತೀರ, ನಿಮ್ಮ ಫೀಲಿಂಗ್ಸ್ ಇರುತ್ತಲ್ಲ, ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ, ಇವತ್ತಲ್ಲ ನಾಳೆ. ಅದನ್ನು ನಾನು ಹೇಳ್ತೀನಿ ಹೌ ಟು ಸೆಟ್ ದ ಡೆಡ್ ಲೈನ್ ಆ್ಯಂಡ್ ಎವ್ರಿಥಿಂಗ್ ಅಂತ. ಸೊ ಸೆಕೆಂಡ್ ಥಿಂಗ್ ಈಸ್ ಎಮೋಷನ್. ವಿತ್ ಎಕ್ಸಾಂಪಲ್ ನೋಡೋಣ. ಈಗ ನಿಮ್ಮದೇ ಆದಂಥ ಒಂದು ಮನೆ, ಒಂದು ಡ್ರೀಮ್ ಜಾಬನ್ನು ಏನು ನೀವು ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅಲ್ವಾ, ಅದನ್ನು ನೀವು ಫೀಲ್ ಮಾಡಬೇಕು. ಫೀಲಿಂಗ್ ಹೇಗೆ ಅಂತ ಅಂದರೆ ನೀವು ಆ ಒಂದು ನಿಮ್ಮ ಡ್ರೀಮ್ ಹೌಸ್ ಒಳಗಡೆ ಎಂಟರ್ ಆಗ್ತಾ ಇದ್ದೀರಾ. ಸೊ ಎಂಟರ್ ಆಗ್ತಾ ಇದ್ದೀರಾ ಅಂತ ಅಂದಮೇಲೆ ನೀವು ವಿಜುವಲಿ ಯೋಚನೆ ಮಾಡ್ತೀರಾ ಅಲ್ವಾ, ಹೌ ದ ಹೌಸ್ ವಿಲ್ ಲುಕ್ ಲೈಕ್ ಅಂತ, ಆ್ಯಂಡ್ ವಿಚ್ ಎಕ್ಸಾಕ್ಟ್ ಲೊಕೇಶನ್. ನೀವು ಅದರೊಳಗೆ ಹೋಗಿದ ತಕ್ಷಣ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ, ದ ಪಾಸಿಟಿವಿಟಿ. ಯಾಕೆ ಎಮೋಷನ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಅಂದರೆ ಇಟ್ ಬ್ರಿಂಗ್ಸ್ ದ ಪಾಸಿಟಿವಿಟಿ. ಪಾಸಿಟಿವ್ ವೈಬ್ರೇಷನ್ ಎಷ್ಟು ಇನ್ಕ್ರೀಸ್ ಆಗುತ್ತೋ ದ್ಯಾಟ್ ಮಚ್ ಯುವರ್ ಮ್ಯಾನಿಫೆಸ್ಟೇಷನ್ ವಿಲ್ ಅಲೈನ್ ವಿತ್ ದ ಯೂನಿವರ್ಸ್. ಯೂನಿವರ್ಸ್ ಅಂತ ಏನಂತ ಹೇಳ್ತೀವಿ? ಫಾರ್ ಎಕ್ಸಾಂಪಲ್ ಇಟ್ಸ್ ದ ಸುಪ್ರೀಂ ಪವರ್, ಎವ್ರಿಥಿಂಗ್ ಈಸ್ ಎನರ್ಜಿ. ಸೊ ಮ್ಯಾನಿಫೆಸ್ಟೇಷನಲ್ಲಿ ಏನಂತ ಅಂದರೆ ನೀವು ಅನ್ಕೊತಾ ಇರೋ ಪವರ್, ನಿಮ್ಮ ದೇವ್ರಿರ್ಬೋದು, ಬಿಲೀವ್ ಮಾಡೋ ಅಂಥ ಒಂದು ಎನರ್ಜಿ ಇರ್ಬೋದು. ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಬಟ್ ಐ ಬಿಲೀವ್ ಇಟ್ಸ್ ದ ಯೂನಿವರ್ಸ್. ಅಲ್ಟಿಮೇಟ್ಲಿ ದೇರ್ ಈಸ್ ಒನ್ ಸುಪ್ರೀಂ ಪವರ್. ನಾವು ಅನ್ಕೊಂಡಿದ್ದೆಲ್ಲ ಕೊಡೋಕೆ ದೇರ್ ಶುಡ್ ಬಿ ಸಂಬಡಿ ಅಲ್ವಾ. ಅದಕ್ಕೆ ಹೇಳೋದು ಎಮೋಷನ್ಸ್ ಪ್ಲೇಸ್ ದ ಮೇಜರ್ ರೋಲ್ ಅಂತ. ಈಗ ನಿಮಗೆ ನಿಮ್ಮ ಡ್ರೀಮ್ ಬಗ್ಗೆ ಕ್ಲಾರಿಟಿ ಸಿಕ್ತು, ಅದರಲ್ಲಿ ವಿತ್ ಎಮೋಷನ್ ನೀವು ಫೀಲ್ ಮಾಡ್ತಿದ್ದೀರಾ, ನೀವು ಅದಾದರೆ ಏನಾಗುತ್ತೆ ಅಂತ, ಹೌ ಯು ಫೀಲ್ ಅಂತ ಅಲ್ವಾ. ಏನಿರ್ಬೋದು ಥರ್ಡ್ ಥಿಂಗ್? ಆಬ್ವಿಯಸ್ಲಿ ಇಟ್ಸ್ ದ ಬಿಲೀಫ್, ನಿಮ್ಮ ನಂಬಿಕೆ. ಈಗ ನಿಮಗೆ ಕ್ಲಾರಿಟಿ ಇದೆ, ನೀವೇನು ಆಗಬೇಕು ಅಂತ, ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ, ಆ್ಯಂಡ್ ದೆನ್ ಅದನ್ನು ವಿತ್ ಎಮೋಷನ್, ವಿತ್ ಫೀಲಿಂಗ್ ನೀವು ಅನ್ಕೊತಿದ್ದೀರಾ, ಅದಾದರೆ ನಿಮಗೆ ಎಷ್ಟು ಹ್ಯಾಪಿನೆಸ್ ಸಿಗುತ್ತೆ ಅಂತ, ದ್ಯಾಟ್ ವುಡ್ ಬಿ ಯುವರ್ ಸಕ್ಸಸ್ ಅಂತ. ಬಿಲೀಫು ಇರಬೇಕಲ್ವಾ, ಯು ಶುಡ್ ಬಿಲೀವ್. ಏನಾಗುತ್ತೆ ಅಂತಂದರೆ ಮೋಸ್ಟ್ ಆಫ್ ದ ಪೀಪಲ್ ಅವರಿಗೆ ನನಗಿದು ಬೇಕೇ ಬೇಕು ಅನ್ನೋದಿರುತ್ತೆ. ನೆಕ್ಸ್ಟ್ ಥಿಂಗ್ ಅವರಿಗೆ ಎಮೋಷನ್ಸು ಇರುತ್ತೆ. ನನಗಿದು ಸಿಕ್ಕಿದ್ರೆ ಹೇಗಾಗುತ್ತೆ, ನಾನು ಆ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರೆ ಹೇಗಿರುತ್ತೆ, ಹೌ ಐ ವಿಲ್ ಬಿ ಡ್ರೈವಿಂಗ್ ದಟ್ ಕಾರ್, ಎಲ್ಲ ಇರುತ್ತೆ. ಬಟ್ ದ ಥಿಂಗ್ ಈಸ್ ಬಿಲೀಫ್ ಎಲ್ಲೋ ಹೊಡಿತಾ ಇರುತ್ತೆ. ಯಾಕೆ ಅಂತಂದರೆ ನೀವು ಅನ್ಕೊತೀರಾ, ಓ ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ವಾ, ಶಿ ಈಸ್ ಸೋ ಬ್ಯೂಟಿಫುಲ್, ನನಗಿದೇ ಹುಡುಗಿ ಬೇಕು, ಅವಳು ಅಲ್ಲೇ ಇರೋದು, ಅವಳು ಏನೇನು ಮಾಡ್ತಿದ್ದಾಳೆ, ಅವಳ ಬ್ಯಾಕ್ಗ್ರೌಂಡ್, ಹಿಸ್ಟ್ರಿ, ಅವಳು ಹೇಗಿದ್ಲು, ಎಲ್ಲದೂ ತಿಳ್ಕೊಂಡಿರ್ತೀರ. ಯು ಲವ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ನಿಮಗೆ ಎಮೋಷನು ಬಿಲ್ಡ್ ಆಗಿರುತ್ತೆ. ಸೊ ಇಫ್ ದಟ್ ಗರ್ಲ್ ಆರ್ ದಟ್ ಬಾಯ್ ಅವ್ರು ನಿಮ್ಮ ಜೊತೆ ಇದ್ದರೆ, ಇಫ್ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆದರೆ ಹೇಗಿರುತ್ತೆ ಅದನ್ನು ಫೀಲು ಮಾಡ್ತಿರ್ತೀರ. ಆದರೂ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿರಲ್ಲ. ನೀವೀಗ ಅನ್ಕೊತಿರ್ಬೋದು, ಹೌದು ನಾನು ಇದೆರಡೂ ಮಾಡ್ತಿದ್ದೀನಿ ಆದರೂ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ವಲ್ಲ. ನಾವು ದಟ್ ಗರ್ಲ್ ಇಸ್ ವಿತ್ ಸಂಬಡಿ ಎಲ್ಸ್, ನಾವು ದ ಬಾಯ್ ಇಸ್ ವಿತ್ ಸಂಬಡಿ ಎಲ್ಸ್. ಯಾಕಿರ್ಬೋದು? ಓನ್ಲಿ ಥಿಂಗ್ ಇಸ್ ಸೆಲ್ಫ್ ಡೌಟ್. ಬಿಲೀಫ್ ಯಾಕೆ ಇಷ್ಟು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಅಂದರೆ ನೀವು ಅನ್ಕೊತೀರಾ, ಹಾಂ ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಹುಡುಗ ತುಂಬ ಚೆನ್ನಾಗಿದ್ದಾನೆ, ಆಮ್ ಐ ಎಲಿಜಿಬಲ್, ನಾನು ಅವ್ರಿಗೆ ಮ್ಯಾಚ್ ಆಗ್ತೀನಾ, ಅಥವಾ ನನಗೆ ಅವ್ರು ಸಿಗಲ್ವೇನೋ,
ಎಲ್ಲೋ ಒಂದು ಕಡೆ 99.9% ನೀವು ಅವರಿಗೋಸ್ಕರ ಎಮೋಷನ್ಸ್ ಕ್ಲಾರಿಟಿ ಎಲ್ಲ ಇದ್ರೂ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಆ ಒಂದು ಸಣ್ಣ ಯೋಚನೆ ಬಂತು ಅಂತಂದ್ರೂ ದಿಸ್ ವಿಲ್ ಪ್ಲೇ ಅ ಕಾಂಟ್ರಾಡಿಕ್ಟರಿ ರೋಲ್ ಇನ್ ಮ್ಯಾನಿಫೆಸ್ಟೇಷನ್. ನಾನು ನಿಮಗೆ 3 ಮೇಜರ್ ಥಿಂಗ್ಸ್ ಇವತ್ತು ಹೇಳಿರ್ಬೋದು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಲಿಕ್ಕೆ. ಸ್ವಲ್ಪ ಟೈಮಲ್ಲೇ ನಿಮಗೆ ನೆಕ್ಸ್ಟ್ 3 ಸ್ಟೆಪ್ಸ್ ಏನಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಬಟ್ ದೀಸ್ ಆರ್ ದ 3 ಬೇಸಿಕ್ ಸ್ಟೆಪ್ಸ್. ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ನಿಮಗೆ ಇಷ್ಟು ಹೇಳಿರ್ಬೋದು, ಬಟ್ ಇಟ್ಸ್ ಅ ರಿಯಲಿ ಅ ವಾಸ್ಟ್ ಸಬ್ಜೆಕ್ಟ್. ಇದ್ರ ಒಂದೊಂದರಲ್ಲೂ ಏನೇನು ಅಡಗಿದೆ ಅಂತ ಇನ್ ಡೀಟೇಲ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಮೇಯ್ನಾಗಿ ಏನಂದರೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಿಮಗೆ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಇದೆಲ್ಲ ತುಂಬ ಡೀಟೇಲ್ ವಾಸ್ಟ್ ಸಬ್ಜೆಕ್ಟ್ಸ್. ಅದು ನಿಮಗೆ ಗೊತ್ತಿದೆ ಅಲ್ವಾ, ಮಾರ್ಕೆಟಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ, ಎಷ್ಟೊಂದು ಯೂಟ್ಯೂಬ್ ಚಾನಲ್ಸ್ ನೀವು ನೋಡ್ಬೋದು. ಹಾಗಾಗಿ ನಾನು ಹೇಳಿ ಬೋರ್ ಹೊಡ್ಸೋಕ್ಕೆ ಇಷ್ಟಪಡಲ್ಲ. ನಿಮಗೆ ಯಾವುದೇ ಒಂದು ಪಾಯಿಂಟಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಆ ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಬಗ್ಗೆ ಇನ್ ಡೀಟೇಲಾಗಿ ಮಾಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ, ನೆಕ್ಸ್ಟ್ 3 ಪಾಯಿಂಟ್ಸನ್ನು ನೋಡಿ, ಕೇಳಿ, ಅನಲೈಸ್ ಮಾಡಿ ಆ್ಯಂಡ್ ದೆನ್ ಬೇಗ ಆ್ಯಕ್ಷನ್ ತಗೊಳ್ಳಿ. ಯಾಕೆ ಅಂತ ಅಂದರೆ ನ್ಯೂ ಇಯರ್ ಬರ್ತಾ ಇದೆ, ಟೈಮ್ ಇಲ್ಲ. ಸೊ ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಇವಾಗಲಿಂದನೇ ಸ್ಟಾರ್ಟ್ ಮಾಡಲಿಕ್ಕೆ ದಿಸ್ ಇಸ್ ನಾಟ್ ಅ ಮ್ಯಾಜಿಕ್. ನೀವೀಗ ಅಂದ್ಕೊಂಡ್ರಿ ನಾಳೆ ಆಗುತ್ತೆ. ಲೈಕ್ ನ್ಯೂ ಇಯರಲ್ಲಿ ಎಲ್ಲರೂ ಅಂದ್ಕೊತಾರೆ ನಾಳೆನ ನಾನು ಜಿಮ್ಮಿಗೆ ಹೋಗ್ತೀನಿ ಅಂತ. ಫಸ್ಟ್ ದಿನ ಹೋಗ್ತೀರಾ, ಎರಡನೇ ವಾರ ಹೋಗ್ತೀರಾ, ಜಿಮ್ ಸಬ್ಸ್ಕ್ರಿಪ್ಷನ್ ತೊಗೊತೀರಾ, ವೇಸ್ಟ್ ಆಗುತ್ತೆ ಮನಿ. ಸೊ ನಾನು ಹೇಳೋದೇನೆಂದರೆ ಎಲ್ಲ 6 ಪಾಯಿಂಟ್ಸ್ ತಿಳ್ಕೊಳ್ಳಿ. ನೀವು ಕುತ್ಕೊಂಡು ಒಂದು ಕಡೆ ನೋಟ್ ಡೌನ್ ಮಾಡಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಏನೇನಿದೆ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತಾ ಬರ್ತೀನಿ. ಬಟ್ ಲೇಟ್ ಮಾಡಲ್ಲ. 2025ಗೆ ನನ್ನ ಜೊತೆ ನೀವು ರೆಡಿಯಾಗಿರ್ತೀರಾ ಫಾರ್ ನ್ಯೂ ಇಯರ್ ರೆಸೊಲ್ಯೂಷನ್ ವಿತ್ ಯುವರ್ ಡ್ರೀಮ್